ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಸೂಪರ್ ಸಂಡೇ ಸುದೀಪ ಎಪಿಸೋಡ್ನ ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದರೆ. ಸೊ ಈ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಪ್ರೋಮೋದ ಟೈಟಲ್ ಬಂದು ಮನೆಯಲ್ಲಿ ಕಾರ್ತಿಕ್ ಒಬ್ಬಂಟಿನ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಗೆ ರೀಸೆಂಟಾಗಿ ಗೊತ್ತಿರೋಂಗೆ ಆಲ್ಮೋಸ್ಟ್ ಇವರು ಶ್ರೀ ಮೇಡಮ್ ಹೋಗಿದ್ದಾದಮೇಲೆ, ಆಮೇಲೆ ತನಿಷಾ ಹೋಗಿದ್ದಾದಮೇಲೆ ಕಾರ್ತಿಕ್ ಅವರು ಎಲ್ಲೋ ಸ್ವಲ್ಪ ಒಬ್ಬಂಟಿ ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಸಪೋರ್ಟ್ ಇಲ್ಲ ಅವ್ರಿಗೆ. ಅಂದರೆ ಏನೋ ತಪ್ಪು ಸರಿ ಏನೇ ಇದ್ರೂ ಕೂಡ ಅದನ್ನು ಹೇಳೋವಂಥವ್ರು, ಅದನ್ನು ತಿದ್ದೋವಂಥವ್ರು ಕೂಡ ಯಾರೂ ಇಲ್ಲ. ಅವಾಗಾದರೆ ಸಿರಿಯವ್ರ ಹತ್ರ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡ್ತಾಯಿದ್ರು. ಸೊ ಅದಾಗ್ತಾಯಿತ್ತು. ಅದಾದಮೇಲೆ ತನಿಷಾ ಅವರಿದ್ದರು. ಸೊ ಆ ನಾಮಿನೇಷನ್ ಏನು ಮಾಡೋಕ್ಕಿಂತ ಮುಂಚೆ ಕಾರ್ತಿಕ್ ಅವರು, ಸೊ ಅವಾಗ ಇಬ್ಬರು ಚೆನ್ನಾಗೇ ಇದ್ದರು. ಬಟ್ ಆ ನಾಮಿನೇಷನ್ ಅಂತ ಬಂದಾದಮೇಲೆ ಅವ್ರ ಮಧ್ಯೆ ಕೂಡ ಒಂದು ಬಿರುಕು ಮೂಡ್ಕೊಂತು. ಸೊ ಅವಾಗ ಎಲ್ಲೋ ಅಷ್ಟು ದಿನ ಒಂದು ಜೊತೆಯಾಗಿದ್ದಂಥವ್ರು ಸ್ವಲ್ಪ ಎಲ್ಲೋ ದೂರ ಆಗಿದ್ದಾದಮೇಲೆ ಕಾರ್ತಿಕ್ ಅವರು ಸ್ವಲ್ಪ ಒಬ್ಬಂಟಿ ಫೀಲ್ ಅಂತೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಹೇಳೋದೇನಂತಂದರೆ ಬಿಗ್ ಬಾಸ್ ಮನೆಯೊಳಗಡೆ ಬಂದಿರೋದು ಒಬ್ಬರೇ ಆಗಿ, ಸೊ ಹೋಗೋದು ಒಂದು ಒಬ್ಬರೇ ಫೈನಲ್ ಅಂತ ಗೆಲ್ಲೋದು. ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ, ಅಥವಾ ಹೆಲ್ಮೆಟ್ ಆಗಬೇಕು ಅಂತ ಕೂಡ ಒಬ್ಬೊಬ್ಬರಾಗೆ ಹೆಲ್ಮೆಟ್ ಆಗಬೇಕಾಗುತ್ತೆ. ಸೊ ಇಂಥದ್ರಲ್ಲಿ ಒಬ್ಬಂಟಿ ಆಗೋದು ಅಥವಾ ಆ ಒಂದು ಯೋಚನೆ ಬರೋದೇ ನನ್ನ ಪ್ರಕಾರ ತಪ್ಪು. ಸೊ ನೀವು ಫೈನಲಿ ಒಂದು ಬಿಗ್ ಬಾಸ್ ಮನೆಯೊಳಗಡೆ ಕಾಲು ಇಟ್ಟಿದ್ದೀರಾ ಅಂತಂದರೆ ಫ್ರೆಂಡ್ಶಿಪ್ಗಳಾಗ್ತವೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಅದು. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಯಾರು ಕೂಡ ಅಲ್ಲಿ. ಸೊ ಒಬ್ಬಂಟಿಯಾಗಿ ಬಂದಿದ್ದ ಮೇಲೆ ಒಬ್ಬಂಟಿಯಾಗಿ ಆಡೋವಂಥ ಒಂದು ಕೆಪಾಸಿಟಿ ಇದ್ರೇ ಬಿಗ್ ಬಾಸ್ ಏನಿದೆ ಅದನ್ನು ಅಲ್ಲಿ ಸರ್ವೆ ಮಾಡೋಕ್ಕಾಗುತ್ತೆ, ಅಲ್ಲಿ ನಾವು ಉಳ್ಕೊಳ್ಳೋಕ್ಕಾಗುತ್ತೆ. ಇಷ್ಟು ಜನಗಳ ಮಧ್ಯೆ, ಅಷ್ಟೊಂದು ಹೇಳಿಕೆಗಳ ಮಧ್ಯೆ, ಅಷ್ಟೊಂದು ಟೀಕೆಗಳ ಮಧ್ಯೆ. ಸೊ ನಾವು ಒಬ್ಬಂಟಿಯಾಗಿ ನಿಲ್ಲಲ್ಲ, ನನಗೆ ಯಾರು ಸಪೋರ್ಟ್ ಬೇಕು ಅಂತಂದರೆ ನನ್ನ ಪ್ರಕಾರ ಸೊ ಆ ಬಿಗ್ ಬಾಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಜೊತೆಗೆ ಇಲ್ಲಿ ಅದೇ ಇವಾಗ ಪ್ರಶ್ನೆ ಉಟ್ಕೊಂಡಿರೋದು. ಆಮೇಲೆ ಕೆಲವ್ರದ್ದು ಅಲ್ಲಿ ಹೇಳಿಕೆಗಳೆಲ್ಲ ಬರ್ತಾ ಇದೆ. ಸೊ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಕಾರ್ತಿಕ್ ಅವರು ಅದಕ್ಕೋಸ್ಕರ ಒಬ್ಬಂಟಿಯಾಗಿದ್ದಾರೆ ಅಂತ. ನಾನು ಎಲ್ಲನೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದರೆ ಸಂಗೀತ ಅವ್ರು ಹೇಳ್ತಾರೆ ನಂಬಿಕೆ ದ್ರೋಹ ಮಾಡಿದ್ದಾರೆ, ಆ ಥರ ಈ ಥರ ಎಲ್ಲ ಹೇಳಿದ್ದಾರೆ. ಬಟ್ ಕಾರ್ತಿಕ್ ಅವ್ರು ಹೇಳೋ ಪ್ರಕಾರ ಇವರೇ ನನ್ನ ಮೆಟ್ಲು ರೀತಿಯಲ್ಲಿ ತಿಳ್ಕೊಂಡು ಹೋಗಿದ್ದಾರೆ ಅಂತೆಲ್ಲ ಕೆಲವೊಂದು ಹೇಳ್ತಾರೆ. ಬಟ್ ಕೆಲವೊಂದರಲ್ಲಿ ಸತ್ಯ ಇದೆ, ಕೆಲವೊಂದರಲ್ಲಿ ಸತ್ಯ ಇಲ್ಲ. ಆಮೇಲೆ ಕಾರ್ತಿಕ್ ಅವರು ಕೂಡ ಇವಾಗ ಸ್ಟಾರ್ಟಿಂಗಲ್ಲಿ ಸಂಗೀತ ಅವ್ರ ಜೊತೆಗೆ ಒಂದು ಫ್ರೆಂಡ್ಶಿಪ್ಪು, ಕ್ಲೋಸ್ ಫ್ರೆಂಡ್ಶಿಪ್ಪು ಅಥವಾ ಲವ್ ಅನ್ನೋ ರೀತಿ ಎಲ್ಲ ಹೋಗಿತ್ತು. ಸೊ ಅದಾದಮೇಲೆ ಇವಾಗ ನಮ್ರತ ಹತ್ರ ಕೂಡ ತುಂಬ ಚೆನ್ನಾಗಿದೆ. ಕಾರ್ತಿಕ್ ಅವ್ರು ಇನ್ನೊಂದು ಮಾತು ಕೂಡ ಹೇಳಿದ್ರು, ನನಗೆ ಸೋತು ಸಾಕಾಗಿದೆ, ಇವಾಗ ಸಾಯಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರು. ಸೋಲಕ್ಕೆ ಸೋತಿರೋದು ನೀವೇನೆ. ಸೊ ನಿಮಗೋಸ್ಕರ ನೀವು ಸೋತಿದ್ದೀರಾ. ಸೊ ಅಲ್ಲಿ ಯಾರೂ ನಿಮಗೆ ಸೋಲು ಅಂತ ಕೂಡ ಹೇಳಿಲ್ಲ. ನಾನು ಅವಾಗ ಸ್ಟಾರ್ಟಿಂಗಲ್ಲಿ ಸಂಗೀತ ಅವ್ರ ಜೊತೆಗೆ ಇದ್ದವರು ಕೂಡ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅದೇನು ಅಂತಂದರೆ ಸುಮಾರು ಸರಿ ಕಾರ್ತಿಕ್ ಅವರನ್ನೇ ಮುಂದೆ ಹೋಗಿ ಸಾರಿ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ಸೊ ಅದು ಅವಶ್ಯಕತೆ ಇರಲಿಲ್ಲ. ಇವ್ರ ಗೇಮ್ ಕಡೆಗೆ ಫೋಕಸ್ ಮಾಡಿದ್ರೆ ಸೊ ಎಲ್ಲೋ ತುಂಬ ಅವ್ರ ಗ್ರಾಫ್ ಇನ್ನೂ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ ಏನಾಯಿತು ಅಲ್ಲಿ ಎಲ್ಲೋ ಕಾರ್ತಿಕ್ ಅವರು ಸಂಗೀತ ಮತ್ತು ನಮ್ರತ ಅವ್ರ ಹತ್ರನೇ ಜಾಸ್ತಿ ಕಾಲ ಕಳೆದ್ರು ಅಂತ ಅನಿಸುತ್ತೆ. ಅವ್ರು ಎಲ್ಲ ಪೊಟೆನ್ಷಿಯಲ್ ಇದೆ, ಗೆಲ್ಲೋವಂಥ ಪೊಟೆನ್ಷಿಯಲ್ ಇದೆ, ಗೇಮ್ ಆಡೋವಂಥದ್ದಿದೆ. ಅವರಿಂದ ಯಾವಾಗ ಒಂದು ಕಿತ್ತಾಟ ಆಗಿ ಒಂದು ಇಬ್ಬರಿಂದ ಬಿರುಕಾದ್ಮೇಲೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಅದನ್ನು ಪ್ರತಿ ಟೈಮಲ್ಲೂ ಕೂಡ ಗೇಮ್ ಕಡೆಗೆ ಫೋಕಸ್ ಮಾಡಿದರೆ ಇನ್ನೂ ಎಲ್ಲೋ ಇರ್ತಿತ್ತು ಅವ್ರ ಗ್ರಾಫು. ಬಟ್ ಕೆಲವು ಅನವಶ್ಯಕವಾಗಿ ಈ ಒಂದು ಫ್ರೆಂಡ್ಶಿಪ್ಪು ಅಥವಾ ಲವ್, ಈ ಒಂದು ಫ್ಲರ್ಟಿಂಗ್ ವಿಚಾರದಲ್ಲಿ ಜಾಸ್ತಿ ಅವರು ಒಂದು ಕೆಟ್ಟ ಹೆಸರು ಪಡ್ಕೊಂಡ್ರು ಅಂತ ನನಗನ್ಸುತ್ತೆ. ಹೊರಗಡೆ ಕೂಡ ಒಳ್ಳೆ ಯಾವಾಗ ಗೇಮ್ ಮಾಡಿದರೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಮನುಷ್ಯತ್ವ ಕೂಡ ಒಳ್ಳೆಯದಿದೆ. ಸೊ ಯಾರಿಗೂ ಕೂಡ ಕೆಟ್ಟದಂತೂ ಬಯಸಿರೋದಂತೂ ಇಲ್ಲಿವರೆಗೂ ನೋಡಿಲ್ಲ. ಬಟ್ ತನಿಷಾಗಿ ಅದೊಂದು ಏನು ಎಲಿಮಿನೇಟ್ ಮಾಡಿದ್ರು, ಸೊ ಅದು ಒಂದರಿಂದ ಅವ್ರಿಗೆ ತುಂಬ ಎಫೆಕ್ಟ್ ಆಗಿದೆ. ಜೊತೆಗೆ ಮನೆಯಲ್ಲಿರೋರು ಅದನ್ನೇ ಒಂದು ಪಾಯಿಂಟ್ ಔಟ್ ಮಾಡಿ ಒತ್ತಿ ಹೇಳೋ ಟೈಮಲ್ಲಿ ಎಲ್ಲೋ ಅದು ಹೊರಗಡೆ ಕೂಡ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿನೇ ಆ ಥರ ಕಳಿಸಿದ್ರು ಅನ್ನೋದು ಕೂಡ ಒಂದು ಕಾಣಿಸ್ತಾ ಇದೆ. ಜೊತೆಗೆ ವಿನಯ್ ಅವ್ರು ಹೇಳಿದ್ದು ಫ್ರೆಂಡ್ಶಿಪ್ಪಲ್ಲಿ ನಿರೀಕ್ಷೆಗಳು ಜಾಸ್ತಿ ಆದರೆ ಸೊ ಅಲ್ಲಿ ಫ್ರೆಂಡ್ಶಿಪ್ ಉಳಿಯಲ್ಲ ಅಂತ ಅವ್ರು ಹೇಳಿದ್ದು ಸರಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಂದೇ ಕಡೆಯಿಂದನೇ ಬರೀ ಕೊಡ್ತಾ ಇದ್ರೆ ಆ ಕಡೆಯಿಂದ ಏನು ಕೊಟ್ಟಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಈ ಕಡೆ ಇರೋರಿಗೆ ಒಂದು ನಿರೀಕ್ಷೆ ಹುಟ್ಕೊಳ್ಳುತ್ತೆ. ಬರೀ ನಾನೇ ಕೊಡ್ತಾ ಇದ್ದೀನಪ್ಪ, ಆ ಕಡೆಯಿಂದ ಏನೂ ಬರ್ತಾ ಇಲ್ಲ ಅಂದಾಗ ಏನಾಗುತ್ತೆ, ಆ ಒಂದು ಫ್ರೆಂಡ್ಶಿಪ್ ಬ್ರೇಕ್ ಆಗೇ ಆಗುತ್ತೆ. ಸೊ ಆ ನಿರೀಕ್ಷೆ ಬಂದೇ ಬರುತ್ತೆ. ಸೊ ಅದರಲ್ಲಿ ಅದು ಮನುಷ್ಯತ್ವ ಗುಣ ಅಲ್ವಾ. ನಾವು ಎಷ್ಟೇ ಇನ್ನೊಬ್ಬನಿಗೆ ಕೊಡ್ತಾ ಇದ್ರೆ ಎಷ್ಟು ಅಂತ ಕೊಡೋಕ್ಕಾಗುತ್ತೆ. ಅಟ್ಲೀಸ್ಟ್ ಆ ಕಡೆಯಿಂದ ಒಂದು ಸ್ವಲ್ಪನಾದರೂ ಬಂದರೆ ಸೊ ಆ ಒಂದು ಫ್ರೆಂಡ್ಶಿಪ್ಗೆ ಏನಾದರೂ ಒಂದು ವ್ಯಾಲ್ಯೂ ಇರುತ್ತೆ, ಅಥವಾ ನಾವು ಕೊಟ್ಟಿರೋದಕ್ಕೂ ಏನಾದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ನಾವೇನು ದೇವರಲ್ವಲ್ಲ ಪ್ರತಿ ಟೈಮಲ್ಲೂ ಕೊಡ್ತಾ ಕೂತ್ಕೊಂಡಿರೋಕ್ಕೆ ಒಂದು ಸ್ವಲ್ಪನಾದರೂ ನಿರೀಕ್ಷೆ ಮಾಡಬೇಕಲ್ವ. ಸೊ ಅದನ್ನು ಬಟ್ ನಿರೀಕ್ಷೆ ಮಾಡೋದು ತಪ್ಪಲ್ಲ. ಬಟ್ ಅತಿಯಾದ ನಿರೀಕ್ಷೆ ಇದೆಯಲ್ಲ, ಸಂಗೀತ ಅವ್ರು ಮಾಡಿದ್ರಲ್ಲ, ನನ್ನ ನಾಮಿನೇಷನಿಂದ ಸೇವ್ ಮಾಡಲಿಲ್ಲ ಹಾಗೆ ಹೇಗೆ ಅಂತ ಒಂದು ಟಾಸ್ಕಲ್ಲಿ. ಸೊ ಅದು ಅತಿಯಾದ ನಿರೀಕ್ಷೆ ಅಂತ ನನಗನ್ಸುತ್ತೆ. ಅದರಲ್ಲೂ ಮುಖ್ಯವಾಗಿ ಸೇವ್ ಆಗಿದ್ದಾದ್ಮೇಲೆ ಕೂಡ ನಿರೀಕ್ಷೆ ಮಾಡಿದ್ರಲ್ಲ, ಸೊ ಅದು ನನ್ನ ಪ್ರಕಾರ ತಪ್ಪು, ಅದು ಅತಿಯಾದ ನಿರೀಕ್ಷೆ. ಇದ್ರ ಜೊತೆಗೆ ಸಂಗೀತ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಅವ್ರು ಹರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂತ ಒಂದು ಹರ್ಟನ್ನು ಯಾರಿಗೂ ಮಾಡಲಿಲ್ಲ. ಅಲ್ಲಿ ಮುಖ್ಯವಾಗಿ ಹರ್ಟ್ ಆಗಿರೋದು ಆ್ಯಂಡ್ ಅವ್ರ ಜೊತೆಗೆ ಯಾರಿದ್ರು ಅವ್ರಿಗೆ ಮಾತ್ರನೇ, ಸಂಗೀತ ಆ್ಯಂಡ್ ತನಿಷಾ ಆ್ಯಂಡ್ ಯಾರೋ ನಮ್ರತ, ಇವ್ರಿಗೆ ಮಾತ್ರ ಹರ್ಟ್ ಮಾಡಿದ್ದಾರೆ. ಸಿರಿ ಅವ್ರಿಗೆ ಹರ್ಟ್ ಮಾಡಿಲ್ಲ, ಆ್ಯಂಡ್ ವಿನಯ್ ಅವ್ರಿಗೆ ಹರ್ಟ್ ಮಾಡಿಲ್ಲ. ಗೇಮ್ ಅಂತ ಬಂದಾಗ ವಿನಯ್ ಅವರು ಕೆಲವು ಟೈಮಲ್ಲಿ ಸ್ಟ್ರಾಟಜಿನ ಯೂಸ್ ಮಾಡಿ ಕೆಲವೊಬ್ಬರಿಗೆ ಇದನ್ನು ಹೇಳಲೇಬೇಕು ಅಂತ ಹೇಳ್ತಾರೆ. ಬಿಟ್ಟರೆ ಸೊ ವಿನಯ್ ಅವರಿಗೆ ಯಾವುದೇ ರೀತಿಯಲ್ಲಿ ಕಾರ್ತಿಕ್ ಅವರು ಹರ್ಟ್ ಮಾಡಿಲ್ಲ ಅಂತ ನನಗನ್ಸುತ್ತೆ. ವಿನಯ್ ಅವರೇ ಇನ್ನೂ ಕೆಲವು ಟೈಮಲ್ಲಿ ಕಾರ್ತಿಕ್ ಅವ್ರಿಗೆ ಹರ್ಟ್ ಮಾಡಿದ್ದಾರೆ, ನಮ್ರತ ಅವರು ಕಾರ್ತಿಕ್ಗೆ ಹರ್ಟ್ ಮಾಡಿದ್ದಾರೆ, ಸಂಗೀತ ಅವರು ಕಾರ್ತಿಕ್ಗೆ ಹರ್ಟ್ ಮಾಡಿದ್ದಾರೆ. ಸೊ ಆ ಥರ ಎಲ್ಲರಿಗೂ ಒಂದು ರೀತಿಯಲ್ಲಿ ಹರ್ಟ್ ಆಗಿರುತ್ತೆ. ಸೊ ಬಟ್ ಒಂದೇ ಟೈಮಲ್ಲಿ ಎಲ್ಲರೂ ಸೇರಿ ಕಾರ್ತಿಕ್ಗೆ ಈ ರೀತಿಯಲ್ಲಿ ಪಾಯಿಂಟ್ಔಟ್ ಮಾಡ್ತಿರೋದು ನನಗೆಲ್ಲೋ ಅಷ್ಟೊಂದು ಸರಿ ಅಂತ ನನಗನ್ನಿಸ್ತಿಲ್ಲ. ನಾನು ಮೊದಲೇ ಹೇಳಿದಾಗನೇ ಕಾರ್ತಿಕ್ಕಲ್ಲಿ ಒಂದು ಗೇಮ್ ಆಡುವಂಥದ್ದು, ಬಿಗ್ ಬಾಸ್ ವಿನ್ ಆಗುವಂಥ ಎಲ್ಲ ಕೆಪಾಸಿಟಿ ಇದೆ. ಸಂಗೀತ ಆ್ಯಂಡ್ ನಮ್ರತ ಈ ಕೆಲವೊಂದು ಇದರಲ್ಲಿ ಸಿಗಾಕೊಂಡು ಅವರೆಲ್ಲೋ ತಮ್ಮ ಗೇಮ್ನ ಮರೆತು ಇದರಲ್ಲೇ ಜಾಸ್ತಿ ಕಾಲ ಕಳೆದ್ರು ಈ ಬಿಗ್ ಬಾಸ್ ಸೀಸನ್ 10ನಲ್ಲಿ ಅಂತ ನನಗನ್ಸುತ್ತೆ. ಸೊ ಬಟ್ ಇವಾಗ ರೀಸೆಂಟ್ ಟೈಮಲ್ಲಿ ಒಬ್ಬಂಟಿ ಅಂತೂ ಖಂಡಿತವಾಗ್ಲೂ ಫೀಲ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಸೊ ಅವರು ಇವಾಗ ಸಂತು ಪಂತು ಜೊತೆಗೆ ಜಾಸ್ತಿ ಕಾಲ ಕಳೀತಿದ್ದಾರೆ. ಸೊ ಅದು ಅವರಿಗೆ
ಸರಿ ಅಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂತಂದರೆ ಇವ್ರದ್ದು ಹಿಂದೆ ಮಾತಾಡೋದು ಜಾಸ್ತಿ ಇದೆ. ಬಟ್ ಬಿಗ್ ಬಾಸ್ ವಿನ್ ಅಂತೂ ಆಗಲ್ಲ ಅವರು. ಓಕೆ, ಇವಾಗ ಫಿನಾಲೆ ವರ್ಕಂತೂ ಕಾಲು ಇಟ್ಟಿದ್ದಾರೆ ಸಂತೋಪ್ ಅಂತೂ. ಬಟ್ ಬಿಗ್ ಬಾಸ್ ವಿನ್ ಆಗೋವಂಥ ಅರ್ಹತೆ ಅಂತೂ ಅವ್ರಿಗೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಕಾರ್ತಿಕ್ ಅವರು ಅವರಿಂದ ದೂರ ಬಂದು ಒಬ್ಬಂಟಿ ಆಗಬೇಕಾದ್ರೂ ಆಡಲಿ. ಯಾಕಂದರೆ ಒಬ್ಬಂಟಿಯಾಗಿ ನಾನು ಸರ್ವೇ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಕ್ಕಾಗಲ್ಲ. ಯಾಕಂದರೆ ಪ್ರಥಮ ಅನ್ನೋ ಎಪಿಸೋಡಲ್ಲಿ, ಪ್ರಥಮ ಇದ್ದ ಸೀಸನಲ್ಲಿ ಅವ್ರು ಯಾವ ಮಟ್ಟದಲ್ಲಿ ಒಬ್ಬಂಟಿ ಅಂದರೆ ನೀವೇ ಲೆಕ್ಕ ಹಾಕೊಂಬಿಡಿ. ಇಡೀ ಮನೆಯನ್ನು ಎದುರಾಕೊಂಡ್ಬಿಟ್ಟು ವಿನ್ ಆದಂಥ ವ್ಯಕ್ತಿ ಅವರು. ಸೊ ಆ ರೀತಿಯಲ್ಲಿ ಕೂಡ ಗೆಲ್ಬೋದು. ನಾವು ಎಲ್ಲರ ಜೊತೆಗೆ ಫ್ರೆಂಡ್ಶಿಪ್ ಆಗಿ ಇಟ್ಕೊಂಡು ಗೆಲ್ತೀನಿ ಅಂತಂದರೆ ಅದು ಅಷ್ಟೇನು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಒಬ್ಬಂಟಿಯಾಗಿ ಕೂಡ ಇರ್ಬೋದು. ಐ ಥಿಂಕ್ ಅದು ಗೆಲ್ಲು ಕೂಡ ಬೋದು. ಅದಕ್ಕೆ ನಮ್ಮ ಮನಸ್ಥಿತಿ ಒಂದು ಸಪೋರ್ಟ್ ಮಾಡಬೇಕು. ಅದು ನಮ್ಮ ಮೆಂಟಾಲಿಟಿನ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಜೊತೆಗೆ ಇನ್ನೊಂದು ವಿಚಾರ ಅಂತ ನಿನ್ನೆ ಒಂದು ಎಪಿಸೋಡಲ್ಲಿ ಮಾತಾಡೋದಾದರೆ, ನಿನ್ನೆ ಎಪಿಸೋಡಲ್ಲಿ ಅದೇ ಈಶಾನಿ ಆ್ಯಂಡ್ ಇವ್ರು ಏನು ಹೊರಗಡೆಯಿಂದ ಯಾರ್ಯಾರು ಹೋಗಿದ್ರು ಅದರಲ್ಲಿ ಕೆಲವರಿಗೆ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರು. ಸೊ ಅಷ್ಟೊಂದು ಚರ್ಚೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರೆಸಿದವರು ನೀವೇ, ಅದನ್ನು ಹೇಳಕ್ಕೆ ಬಿಟ್ಟವರು ನೀವೇ, ಅದಕ್ಕೆ ತಡೆದೇ ಇದ್ದರು ನೀವೇ, ಅದನ್ನು ಟೆಲಿಕಾಸ್ಟ್ ಮಾಡಿದವರು ನೀವೇ, ಅದನ್ನು ಪ್ರೋಮೋದಲ್ಲಿ ದೊಡ್ಡದಾಗಿ ತೋರಿಸಿದ್ರು ನೀವೇ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಿರೋರು ನೀವೇ ಇವಾಗ. ಸೊ ಇದನ್ನೆಲ್ಲ ಅವಶ್ಯಕತೆ ಇತ್ತಾ ಅನ್ನೋದು ನನ್ನ ಒಂದು ಪ್ರಶ್ನೆ. ಸೊ ಇದು ಬಿಗ್ ಬಾಸ್ ಗಿಮಿಕ್ ಅಷ್ಟೇ, ಆಡಿಯನ್ಸ್ ನಾವು ಫೂಲ್ ಆಗ್ತಾ ಇದ್ದೀವಿ, ಅದು ಬಿಟ್ಟರೆ ಇನ್ನೇನು ಅಲ್ಲ. ಜೊತೆಗೆ ಸಂತು ಪಂತು ಅವರ ಹಿಂದೆ ಮಾತಾಡುವಂಥದ್ರ ಬಗ್ಗೆ ನಡೀತು. ಆ್ಯಂಡ್ ನಮ್ರತಾ ಬಗ್ಗೆ ನಾನು ಮೊನ್ನೆ ವಿಡಿಯೋದಲ್ಲಿ ಏನು ಹೇಳ್ಕೊಂಡಿದ್ದೆ, ಈ ಸಂತು ತುಕಾಲಿ ಅವರ ಬಗ್ಗೆ. ಸೊ ಅದು ಸುದೀಪ್ ಸರ್ ನಗಾಡ್ಕೊಂಡೇ ಚೆನ್ನಾಗಿ ಒಂದು ಒಳ್ಳೆ ಟಾಂಟ್ ಕೊಟ್ಟರು ಅವ್ರಿಗೆ. ಸೊ ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊತೀನಿ. ಸೊ ಒಟ್ಟಿನಲ್ಲಿ ಅವ್ರು ಮಾಡ್ತಿರೋದು ಸಂತು ಆ್ಯಂಡ್ ತುಕಾಲಿ ಆ್ಯಂಡ್ ವರ್ತೂರ್ ಸಂತೋಷ್ ಅವರು ಸುಮಾರು ಹಿಂದೆ ಮಾತಾಡ್ತಾರೆ. ಆಮೇಲೆ ಡರ್ಟಿ ರಾಜಕೀಯ ಅಂತ ಇವ್ರು ಏನು ಹೇಳ್ತಿದ್ರು ಬೇರೆಯವ್ರಿಗೆ, ಸೊ ಇವರೇ ಮಾಡ್ತಿದ್ರು ಲಾಸ್ಟ್ ವೀಕಲ್ಲಿ. ಆಮೇಲೆ ಕೈ ಮಾಡಿದ್ರಲ್ಲ ತುಕಾಲಿ ಸಂತೋಷ್ ಅವರು, ಅಂದರೆ ಜಗಳಕ್ಕೆ ಇಡೀ ಅನ್ನೋ ರೀತಿಯಲ್ಲಿ. ಸೊ ಅದು ಕೂಡ ಅದು ಮಾತಾಡಬೇಕಾಗಿತ್ತು, ಅದು ಮಾತಾಡಲಿಲ್ಲ ಆ ಒಂದು ಮ್ಯಾಟ್ರು. ಸೊ ಅದು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೊತೀನಿ ಅವರು. ಸೊ ಅದೊಂದಿತ್ತು. ಇಂಥ ಸುಮಾರು ಒಂದು ಘಟನೆಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವರು ಹಿಂದೆಯಿಂದ ಮಾತಾಡುವಂಥದ್ದು. ಸೊ ಬಟ್ ಅವರು ಫಿನಾಲೆ ಹೋಗಿದ್ದಾರೆ. ಸೊ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಬುಧವಾರ ಸೊ ಈ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ಅಂತ ಅಪ್ಡೇಟ್ ಇದೆ. ಸೊ ನಾನು ನಿನ್ನೆ ಒಂದು ವಿಡಿಯೋದ ಕೂಡ ಹೇಳಿದ್ದೆ, ಮೇ ಬಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಒಂದು ಆಗ್ಬೋದು ಅಂತ. ಮೇ ಬಿ ಅದರಲ್ಲಿ ತುಕಾಲಿ ಸಂತೋಷ್ ಅವರು ಮನೆಗೆ ಹೋಗ್ಬೋದು ಅಂತ ಅನ್ಕೊತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.